ಎಲ್ಲ ವಿದ್ಯಾರ್ಥಿಗಳಿಗೂ ಡಿಜಿಟಲ್ ತರಗತಿಗಳಿಗೆ ಸ್ವಾಗತ. ನಾನು ಪ್ರದೀಪ್ ಜಾಲಿಕಟ್ಟಿ. ಇಂದು ನಾನು ನಿಮಗೆ ಪ್ರಥಮ PUCಯ ಜಾಗತಿಕ ಇತಿಹಾಸ ವಿಷಯದ ಕುರಿತು ವಿವರಿಸಲಿದ್ದೇನೆ. ಅಧ್ಯಾಯ 3 ಭಾಗ 3. ವಿದ್ಯಾರ್ಥಿಗಳೇ, ನಾವು ಪ್ರಸ್ತುತ ಅಧ್ಯಾಯದ ಭಾಗ 2ರಲ್ಲಿ ಈಜಿಪ್ಟ್ ನಾಗರಿಕತೆಯ ಉಗಮ ಮತ್ತು ಈಜಿಪ್ಟ್ ನಾಗರಿಕತೆಯ ರಾಜಕೀಯ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ಪ್ರಸ್ತುತ 3ನೇ ಭಾಗದಲ್ಲಿ ಈಜಿಪ್ಟ್ ನಾಗರಿಕತೆಯ ಸಾಹಿತ್ಯ ಮತ್ತು ಕಲಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಈಜಿಪ್ತಿಯನ್ನರು ಚಿತ್ರಲಿಪಿಯನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದರು. ಇದು ಅತ್ಯಂತ ಆರಂಭದ ಬರವಣಿಗೆಯ ಪ್ರಕಾರಗಳಲ್ಲಿ ಒಂದಾಗಿದೆ. ಇವರು ಪೇಪಿರಸ್ ತೊಗಟೆಯನ್ನು ಬರವಣಿಗೆಗೆ ಬಳಸುತ್ತಿದ್ದರು. ಈಜಿಪ್ತಿಯನ್ನರ ಬರವಣಿಗೆಯನ್ನು ಹೈರೋಗ್ಲಿಫ್ ಎಂದು ಕರೆಯುತ್ತಾರೆ. ಗ್ಲಿಫ್ ಎಂದರೆ ಚಿಹ್ನೆ ಎಂದರ್ಥ. ಹೈರೋಗ್ಲಿಫ್ ನೂರಾರು ಚಿಹ್ನೆಗಳನ್ನೊಳಗೊಂಡಿದೆ. ಅದರಲ್ಲಿ ಕೆಲವು ಚಿಹ್ನೆಗಳು ಪೂರ್ಣ ಶಬ್ದಗಳಾಗಿವೆ, ಇನ್ನುಳಿದವು ಧ್ವನಿಗಳನ್ನು ಪ್ರತಿನಿಧಿಸುತ್ತವೆ. ದ ಬುಕ್ ಆಫ್ ದಿ ಡೆಡ್, ಕಾಫನ್ ಟೆಕ್ಸ್ಟ್, ದಿ ಸ್ಟೋರಿ ಆಫ್ ದಿ ಶೀಪ್ ರೇಕ್ಡ್ ಸೇಲರ್, ದಿ ಟೆಲ್ ಆಫ್ ಅನೂಪ್ ಆ್ಯಂಡ್ ಬೀಟು ಮುಂತಾದ ಪುಸ್ತಕಗಳು ದೊರಕಿವೆ. ಈಜಿಪ್ತಿಯನ್ನರಿಗೆ ರೇಖಾಗಣಿತ, ಪಂಚಾಂಗ, ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಉತ್ತಮ ಜ್ಞಾನವಿತ್ತು. ಪ್ರಾಚೀನ ಈಜಿಪ್ಟ್ನ ಬಹಳಷ್ಟು ಪಂಡಿತರು ಪುರೋಹಿತ ವರ್ಗಕ್ಕೆ ಸೇರಿದವರಾಗಿದ್ದರು. ಬೃಹತ್ತಾದ ಪಿರಮಿಡ್ಗಳ ನಿರ್ಮಾಣವು ರೇಖಾಗಣಿತ ಮತ್ತು ಅಂಕಗಣಿತದಲ್ಲಿ ಈಜಿಪ್ಟಿಯನ್ನರ ಪ್ರಖರ ಜ್ಞಾನವನ್ನು ಸಂದೇಹವಿಲ್ಲದಂತೆ ಸಿದ್ಧ ಮಾಡುತ್ತವೆ. ಅವರು ತ್ರಿಕೋನ, ಆಯತ, ಚೌಕ, ವೃತ್ತ ಮತ್ತು ಷಟ್ಕೋನಗಳ ವಿಸ್ತೀರ್ಣವನ್ನು ಖಚಿತವಾಗಿ ಅಳೆಯಬಲ್ಲವರಾಗಿದ್ದರು. ಈಜಿಪ್ತಿಯನ್ನರಿಗೆ ಸಂಕಲನ, ವ್ಯವಕಲನ, ಭಾಗಾಕಾರಗಳ ಬಗ್ಗೆ ಸ್ಪಷ್ಟ ಕಲ್ಪನೆಯಿತ್ತು, ಆದರೆ ಅವರಿಗೆ ಗುಣಾಕಾರದ ತಿಳುವಳಿಕೆ ಇರಲಿಲ್ಲ. ಅವರು ದಶಮಾಂಶ ಅಭಿವೃದ್ಧಿಪಡಿಸಿದವರಲ್ಲಿ ಮೊದಲಿಗರಾಗಿದ್ದಾರೆ. ಈಜಿಪ್ತಿಯನ್ನರಿಗೆ ಗ್ರಹ ಮತ್ತು ನಕ್ಷತ್ರಗಳಲ್ಲಿನ ಅಂತರವು ಸ್ಪಷ್ಟವಾಗಿ ತಿಳಿದಿತ್ತು. ಅವರ ಪಂಚಾಂಗವು ಸೂರ್ಯನನ್ನು ಆಧರಿಸಿತ್ತು ಮತ್ತು ಅದನ್ನು ಸೌರ ಪಂಚಾಂಗ ಎಂದು ಕರೆಯುತ್ತಿದ್ದರು. ಅವರು 365 ದಿನಗಳ ಪಂಚಾಂಗವನ್ನು ಅಭಿವೃದ್ಧಿಪಡಿಸಿದರು. ಇದರಲ್ಲಿ ವರ್ಷಕ್ಕೆ 12 ತಿಂಗಳು ಮತ್ತು ಪ್ರತಿ ತಿಂಗಳುಗಳಲ್ಲಿ 30 ದಿನಗಳಿದ್ದವು. ಈಜಿಪ್ತಿಯನ್ನರು ವರ್ಷವೊಂದನ್ನು 4 ತಿಂಗಳುಗಳ 3 ಕಾಲಗಳಾಗಿ ವಿಂಗಡಿಸಿದ್ದರು. ನೈಲ್ ನದಿಯ ಮಹಾಪೂರದ ಏರಿಕೆ ಮತ್ತು ಇಳಿಕೆ ಮೊದಲ ಕಾಲವಾಗಿತ್ತು. ಭೂ ಉಳುಮೆ ಮಾಡಿ ಬಿತ್ತಿ ಬೆಳೆಯುವುದು 2ನೇ ಕಾಲವಾಗಿತ್ತು. ಸುಗ್ಗಿಯ ಸಮಯವು 3ನೇ ಕಾಲವಾಗಿತ್ತು. ಸಾಮಾನ್ಯ ಶಕ ಪೂರ್ವ 1500ರ ಸುಮಾರಿಗೆ ಇವರು ನೆರಳಿನ ಗಡಿಯಾರವನ್ನು ಕಂಡುಹಿಡಿದಿದ್ದರು. ಅಂಥದ್ದೊಂದು ನೆರಳಿನ ಗಡಿಯಾರವನ್ನು ಬರ್ಲಿನ್ ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ. ಪುರೋಹಿತರು ಜನರಿಗೆ ಶಿಕ್ಷಣವನ್ನು ನೀಡುತ್ತಿದ್ದರು. ಮಗುವಿಗೆ 5 ವರ್ಷವಾದಾಗ ಗುರುವಿನ ಬಳಿ ಕಳಿಸುತ್ತಿದ್ದರು ಮತ್ತು 12 ವರ್ಷಗಳ ಶಿಕ್ಷಣವನ್ನು ನೀಡುತ್ತಿದ್ದರು. ದೇವಾಲಯಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು. ಸರ್ಕಾರಿ ಅಧಿಕಾರಿಗಳು ಉಚ್ಚ ಶಿಕ್ಷಣವನ್ನು ನೀಡುತ್ತಿದ್ದರು. ಒಟ್ಟಿನಲ್ಲಿ ಅಲ್ಲಿನ ಶಿಕ್ಷಣವು ಸರ್ಕಾರದ ನಿಯಂತ್ರಣದಲ್ಲಿತ್ತು. ಇನ್ನು ಈಜಿಪ್ತಿಯನ್ನರ ಕಲೆ ಮತ್ತು ವಾಸ್ತುಶಿಲ್ಪ. ಈಜಿಪ್ತಿಯನ್ನರು ಮಹಾನ್ ನಿರ್ಮಾಣಕಾರರಾಗಿದ್ದರು. ಅವರು ಸೂಕ್ಷ್ಮ ಕಲೆಗಳನ್ನು ಬೆಳೆಸಿದರು. ಅವರ ಕಲೆ ಮತ್ತು ವಾಸ್ತುಶಿಲ್ಪವು ಅವರ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಇವರು ತಮ್ಮ ದೇವತೆಗಳಿಗಾಗಿ ಗುಡಿಗಳನ್ನು ಮತ್ತು ರಾಜರನ್ನು ಹೂಳಲು ಪಿರಮಿಡ್ಗಳನ್ನು ನಿರ್ಮಿಸಿದರು. ಗುಡಿಗಳ ಮತ್ತು ಪಿರಮಿಡ್ಗಳ ಗೋಡೆಗಳಲ್ಲಿ ಸುಂದರ ಮೂರ್ತಿಗಳನ್ನು ಕೆತ್ತಿದ್ದಾರೆ ಮತ್ತು ಚಿತ್ರಕಲೆಗಳಿಂದ ಶೃಂಗರಿಸಿದ್ದಾರೆ. ಅವರು ಮರಳುಗಲ್ಲು, ಗ್ರಾನೈಟ್ ಹಾಗೂ ಮರಗಳಿಂದ ವಿಗ್ರಹಗಳನ್ನು ನಿರ್ಮಿಸಿದ್ದಾರೆ. ಅವರ ಕಲೆ ಮತ್ತು ವಾಸ್ತುಶಿಲ್ಪವು ನಿಸರ್ಗದ ಹೊಡೆತವನ್ನು ಸಹಿಸಿ ಉಳಿದುಕೊಂಡಿದೆ. ಅವು ಈಜಿಪ್ತಿಯನ್ನರ ಸುಸಂಘಟಿತ, ನುರಿತ ಕಲಾವಿದರ, ಕುಶಲಕರ್ಮಿಗಳ ಹಾಗೂ ಕಾರ್ಮಿಕರ ಕೌಶಲ್ಯದ ಕುರುಹುಗಳಾಗಿವೆ. ಸ್ಫಿಂಕ್ಸ್, ಇದು ಮನುಷ್ಯನ ಶಿರ
ಮತ್ತು ಸಿಂಹದ ಶರೀರವನ್ನು ಹೊಂದಿದೆ. ಇದನ್ನು ಕಾಫ್ರೆ ಎಂಬ ಸಾಮ್ರಾಟ ಕೆತ್ತಿಸಿದ. ಇದು 240 ಅಡಿ ಉದ್ದ ಮತ್ತು 66 ಅಡಿ ಎತ್ತರವಾಗಿದೆ. ಇದನ್ನು ಏಕಶಿಲೆಯಲ್ಲಿ ಕೆತ್ತಲಾಗಿದೆ. ಗೀಜಾ ಪಿರಮಿಡ್ ಸಾಮ್ರಾಟ್ ಖುಫುವಿನ ಗುರಿಯಾಗಿದೆ. ಇದು ಪ್ರಾಚೀನ ವಿಶ್ವದ 7 ಆಶ್ಚರ್ಯಗಳಲ್ಲಿ ಒಂದಾಗಿದ್ದು ಹಾಗೂ ಜಗತ್ತಿನಲ್ಲಿಯೇ ಅತ್ಯಂತ ಬೃಹತ್ತಾದ ಕಟ್ಟಡವಾಗಿದೆ. ಇದನ್ನು ಆತನ ಮಗ ಮತ್ತು ಮೊಮ್ಮಗ ಕಟ್ಟಿಸಿದರು. ಇದರ ವಿಸ್ತೀರ್ಣ 746 ಇಂಟು 746 ಇಂಟು 481 ಅಡಿಗಳು. ಸರಾಸರಿ 2.5 ಟನ್ ಭಾರದ 23 ಲಕ್ಷ ಬಂಡೆಗಳನ್ನು ಬಳಸಿ ಇದನ್ನು ಕಟ್ಟಲಾಗಿದೆ. ಒಟ್ಟು 13 ಎಕರೆ ಪ್ರದೇಶವನ್ನು ಇದು ವ್ಯಾಪಿಸಿದೆ. ಸುಮಾರು 10 ಲಕ್ಷ ಕೆಲಸಗಾರರು 20 ವರ್ಷಗಳ ಶ್ರಮದಿಂದ ಇದನ್ನು ಕಟ್ಟಿ ಮುಗಿಸಿದ್ದಾರೆ. ನಿರ್ಮಾಣದ 4000 ವರ್ಷಗಳ ನಂತರವೂ ಸುಮಾರು 90 ಪಿರಮಿಡ್ಗಳಿದ್ದು ಇಂದಿಗೂ ಭದ್ರವಾಗಿ ನಿಂತಿವೆ. ಇವು ಅವರ ತಂತ್ರಜ್ಞಾನ ಹಾಗೂ ಸಮರ್ಥ ಆಡಳಿತಕ್ಕೆ ಹಿಡಿದ ಉತ್ತಮ ಕನ್ನಡಿಯಂತಿವೆ. ಇನ್ನು ಲಕ್ಸುರ್ ದೇವಾಲಯ. ಇದು ವೈಭವಪೂರಿತವಾದ ಪ್ರವೇಶ ದ್ವಾರವನ್ನು ಹೊಂದಿತ್ತು. ಈ ದೇವಾಲಯದ ಮುಂದಿನ ರಸ್ತೆಯು 365 ಸ್ಫಿಂಕ್ಸ್ ಮೂರ್ತಿಗಳ ಸಾಲುಗಳನ್ನು ಹೊಂದಿದ್ದು, ಬಾಗಿಲ ಎದುರುಗಡೆಗೆ ಎಡ ಬಲದಲ್ಲಿ 2 ಅತ್ಯಂತ ಎತ್ತರದ ಕೋನಗಳುಳ್ಳ ಕಂಬಗಳನ್ನು ಹೊಂದಿತ್ತು. ಹಬ್ಬದ ದಿನಗಳಲ್ಲಿ ದೇವರ ಮೂರ್ತಿಗಳನ್ನು ಮೆರವಣಿಗೆ ಮಾಡುತ್ತಾ ಈ ಮಹಾದ್ವಾರದಿಂದ ದೇವಾಲಯದಲ್ಲಿ ಕೊಂಡೊಯ್ಯಲಾಗುತ್ತಿತ್ತು. ವಿದ್ಯಾರ್ಥಿಗಳೇ, ಇದು ಈಜಿಪ್ಟ್ ನಾಗರಿಕತೆಯ ಸಂಪೂರ್ಣ ವಿವರಣೆಯಾಗಿದೆ. ಆದರೆ ಯಾವುದೇ ಒಂದಕ್ಕೆ ಹುಟ್ಟು ಎಂಬುದು ಇದ್ದ ಮೇಲೆ ಅದಕ್ಕೆ ಸಾವು ಎಂಬುದು ಕಟ್ಟಿಟ್ಟ ಬುತ್ತಿ. ಅದೇ ರೀತಿ ಈಜಿಪ್ಟ್ ನಾಗರಿಕತೆಯು ಕೂಡ ಅವನತಿಯ ಹಾದಿಯನ್ನು ಹಿಡಿಯಿತು. ಈಜಿಪ್ಟ್ ನಾಗರಿಕತೆಯ ಅವನತಿಯನ್ನು ಇನ್ನು ತಿಳಿಯೋಣ. ಎಷ್ಟೇ ಅಚ್ಯುತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾಗಿಯೂ ಮನುಷ್ಯನ ಪ್ರತಿಯೊಂದು ನಿರ್ಮಾಣವೂ ಅವನತಿ ಮತ್ತು ವಿನಾಶದಲ್ಲಿಯೇ ಕೊನೆಗೊಳ್ಳುತ್ತದೆ ಎಂಬ ಮಾತು ಈಜಿಪ್ಟ್ ನಾಗರಿಕತೆಯು ಅನ್ವಯಿಸುತ್ತದೆ. ಅದಕ್ಕಾಗಿ ಅನೇಕ ಕಾರಣಗಳಿದ್ದು ಅವುಗಳಲ್ಲಿ ಕೆಲವುಗಳನ್ನು ಈ ಕೆಳಗಿನಲ್ಲಿ ಪಟ್ಟಿ ಮಾಡಬಹುದಾಗಿದೆ. ಮೊದಲನೆಯದಾಗಿ, ಆಡಳಿತಗಾರರು ಒಂದು ಪರಿಪೂರ್ಣ ಮತ್ತು ಕಾರ್ಯಸಾಧ್ಯವಾದ ವ್ಯವಸ್ಥೆಯನ್ನು ತರುವಲ್ಲಿ ವಿಫಲರಾದರು. ಎರಡನೆಯದಾಗಿ, ಅಶಕ್ತ ದೊರೆಗಳು ತಮ್ಮ ಅಧಿಕಾರ ಉಳಿಸಿಕೊಳ್ಳುವಲ್ಲಿ ವಿಫಲರಾದರು. ಆಗ ಸರ್ಕಾರದ ನಿಯಂತ್ರಣವು ಜಮೀನ್ದಾರರ ಮತ್ತು ಸರ್ದಾರರ ಕೈಗೆ ಹೋಗಿ ವಿನಾಶ ಮತ್ತು ಅವ್ಯವಸ್ಥೆಯಲ್ಲಿ ಪರ್ಯಾವಸಾನವಾಯಿತು. ಮೂರನೆಯದಾಗಿ, ರಾಜರಲ್ಲಿ ಆಂತರಿಕ ಕಚ್ಚಾಟ, ಒಡಕು ಮತ್ತು ಅವ್ಯವಸ್ಥೆಗೆ ಕಾರಣವಾಯಿತು. ನಾಲ್ಕನೆಯದಾಗಿ, ಕೆಳವರ್ಗದ ಕಠೋರ ಶೋಷಣೆ ಮತ್ತು ಧಾರ್ಮಿಕ ಅಸಹಿಷ್ಣುತೆಯು ಸಮಾಜದಲ್ಲಿ ಅಸಾಮರಸ್ಯ ಮತ್ತು ಅನೈತಿಕತೆ ಸೃಷ್ಟಿಸಿತು. ಐದನೆಯದಾಗಿ, ಅಸಮರ್ಥ ರಾಜರ ಆಳ್ವಿಕೆಯ ಕಾಲದಲ್ಲಿ ಆಫ್ರಿಕಾ ಮತ್ತು ಅಸ್ಸಿರಿಯಾಗಳ ಅನಾಗರಿಕ ದಾಳಿಕೋರರು ಈಜಿಪ್ಟ್ನ ಮೇಲೆ ದಾಳಿ ಮಾಡಿದರು ಮತ್ತು ಅವರ ದೇವಾಲಯಗಳನ್ನು ಮತ್ತು ಪ್ರಗತಿಯನ್ನು ಹಾಳುಗೆಡವಿದರು. ಆರನೆಯದಾಗಿ, ದಾಳಿಕೋರರು ಯುದ್ಧ ಕಲೆಯಲ್ಲಿ ಅವರಿಗಿಂತ ಪರಿಣಿತರಾಗಿದ್ದರು. ಏಳನೆಯದಾಗಿ, ಭೌತಿಕ ಅಭಿವೃದ್ಧಿ ಮತ್ತು ಸಂತೃಪ್ತ ಜೀವನವನ್ನು ಸ್ವತಂತ್ರ ಚಿಂತನೆಯನ್ನು ಈಜಿಪ್ತಿಯನ್ನರು ಬೆಳೆಸಲಿಲ್ಲ. ವಿದ್ಯಾರ್ಥಿಗಳೇ, ಇದು ಈಜಿಪ್ಟ್ ನಾಗರಿಕತೆಯ ಒಟ್ಟು ವಿವರಣೆಯಾಗಿದೆ. ನೀವೇ ನೋಡಿದ ಹಾಗೆ ಈಜಿಪ್ಟ್ ನಾಗರಿಕತೆಯು ಎಷ್ಟು ವೈಭೋಗದಿಂದ ಬೆಳವಣಿಗೆ ಹೊಂದಿತೋ ಅಷ್ಟೇ ಹೀನಾಯವಾಗಿ ಅವನತಿ ಹೊಂದಿದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ತಾವು ತಿಳಿದುಕೊಂಡ ಈಜಿಪ್ಟ್ ನಾಗರಿಕತೆಯ ಮೇಲಿನ 2 ಪ್ರಮುಖ ಚಟುವಟಿಕೆಗಳು. ಚಟುವಟಿಕೆ 1, ಈಜಿಪ್ತಿಯನ್ನರ ಸಾಹಿತ್ಯ ಮತ್ತು ಕಲಿಕೆ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ಕುರಿತು ಶಿಕ್ಷಕರೊಂದಿಗೆ ಚರ್ಚಿಸಿರಿ. ಚಟುವಟಿಕೆ 2, ಈಜಿಪ್ಟ್ ನಾಗರಿಕತೆಯ ಅವನತಿಯನ್ನು ಕುರಿತು
ಸ್ನೇಹಿತರೊಂದಿಗೆ ಹಾಗೂ ಶಿಕ್ಷಕರೊಂದಿಗೆ ವಿಶ್ಲೇಷಿಸಿರಿ. ಎಲ್ಲರಿಗೂ ಧನ್ಯವಾದಗಳು.